ಹಾಗೆ ಚೇರಿಗೆ ಕಣ್ಣು ಕಾಲು ಮತ್ತು ಕೈಗಳನ್ನು ಕಟ್ಟಿದಂಥ ಪ್ರೇಮ ಅವನ ಮೇಲೆ ಸೀಮೆಯನ್ನೇ ಮಿಶ್ರಿತ ಪೆಟ್ರೋಲನ್ನು ತಂದು ಸುರಿತಾಳೆ. ಆ ಕ್ಷಣಕ್ಕೆ ಬಹುಶಃ ಕಿರಣ ಗೊತ್ತಾಗಿರುತ್ತೆ ಇಲ್ಲೇನು ನಡೀತಿದೆ ಅಂತ. ಬಟ್ ಅವನಿಗೆ ಅಲ್ಲಿ ತಪ್ಪಿಸ್ಕೊಂಡು ಹೋಗೋದಕ್ಕೆ ಯಾವುದೇ ಚಾನ್ಸ್ಗಳಿರೋದಿಲ್ಲ. ಪೆಟ್ರೋಲನ್ನು ಸುರಿದು ಅವನಿಗೆ ಬೆಂಕಿ ಹಚ್ಚಿಬಿಡ್ತಾರೆ. ಕಾಮನ್ ಆಗಿ ಜನರಿಗೆ ಸತ್ತಿರೋ ದೇಹ ಸುಡೋದನ್ನು ನೋಡೋದಕ್ಕೆ ಒಂಥರ ಭಯ ಆಗುತ್ತೆ. ಇವಳು ತನ್ನ ಮನೆಯಲ್ಲಿ ಕರೆಸ್ಕೊಂಡು ತನ್ನ ಲವ್ವರನ್ನು ಜೀವಂತವಾಗಿ ಇರುವಾಗಲೇ ಮಠ ಮಧ್ಯಾಹ್ನದ ಸಮಯದಲ್ಲಿ ಪೆಟ್ರೋಲನ್ನು ಸುರಿದು ಬೆಂಕಿ ಹಚ್ಚಿ ನೋಡ್ತಾ ಇರ್ತಾಳೆ ಅಂದರೆ ಅವಳು ಮನುಷ್ಯಳ ಅಥವಾ ಅವನ ಸೈಕೋನ ಒಂದು ಗೊತ್ತಾಗ್ತಿಲ್ಲ. ಇದಕ್ಕಿಂತನೂ ಆಘಾತಕಾರಿ ವಿಷಯ ಏನು ಗೊತ್ತಾ, ಈ ಎಲ್ಲ ಇನ್ಸಿಡೆಂಟ್ನ ಅವಳು ತನ್ನ ಫೋನಲ್ಲಿ ಕ್ಯಾಮ್ರಾದಲ್ಲಿ ಕವರ್ ಮಾಡ್ತಾಳೆ. ಇವರೇನು ರಾಕ್ಷಸರು, ಮನುಷ್ಯರು, ಸೈಕೋಗಳು ಅಥವಾ ಕಿರಣೆ ಅಂತ ಅದೇನಾದರೂ ಒಂದು ಮಾಡಿದ್ನೋ ಗೊತ್ತಿಲ್ಲ. ಸೊ ಈ ಇನ್ಸಿಡೆಂಟ್ ಆದಮೇಲೆ ಅಲ್ಲಿ ಅಗ್ನಿಶಮಕ ದಳದವರು ಬರ್ತಾರೆ, ಪೊಲೀಸರು ಬರ್ತಾರೆ. ಬಟ್ ಪೊಲೀಸರಿಗೆ ಪ್ರೇಮ ಇದೊಂದು ಸೂಸೈಡ್ ಅಂತ ಹೇಳೋದಕ್ಕೆ ಟ್ರೈ ಮಾಡ್ತಾಳೆ. ಅಲ್ಲ, ಬಟ್ ಕ್ರೈಮ್ ಸೀನ್ ನೋಡಿದ್ರೇ ಪೊಲೀಸರಿಗೆ ಇಲ್ಲಿ ಗೊತ್ತಾಗುತ್ತೆ ಅಂತ ಅನ್ಸುತ್ತೆ. ಕಣ್ಣು ಕಟ್ಟಿದ್ದಾರೆ, ಕೈಗಳನ್ನ ಕಟ್ಟಿದ್ದಾರೆ, ಕಾಲುಗಳನ್ನ ಕಟ್ಟಿದ್ದಾರೆ. ಇನ್ನು ಅವ್ನು ಪೆಟ್ರೋಲ್ ಹಾಕೋದೆಲ್ಲಿ, ಅವ್ನು ಬೆಂಕಿ ಹಚ್ಕೊಳ್ಳೋದೆಲ್ಲಿ, ಅದು ಎಲ್ಲಿಂದೋ ಅವಳ ಮನೆಗೆ ಬಂದು ಹಚ್ಕೊಳ್ಳೋದೆಲ್ಲಿ. ಸದ್ಯಕ್ಕೆ ಪ್ರೇಮ ಪೊಲೀಸರ ವಶದಲ್ಲಿದ್ದಾಳೆ. ಪೊಲೀಸರು ಪ್ರೇಮನನ್ನು ಅರೆಸ್ಟ್ ಮಾಡಿದ್ದಾರೆ. ಕಿರಣ್ ತಂದೆ ತಾಯಿಗೆ ಒಬ್ಬನೇ ಮಗ ಆಗಿದ್ದ. ಅವರ ತಂದೆ ತನ್ನ ಮಗನಿಗಾದ ಸ್ಥಿತಿಯ ಆ ಪ್ರೇಮಗೂ ಆಗಬೇಕು, ಅವಳಿಗೆ ಅದೇ ಶಿಕ್ಷೆ ಕೊಡಿ ಅಂತ ಕೇಳ್ಕೊತಾ ಇದ್ದಾರೆ. ಅವ್ರು ಕೇಳ್ಕೊಳ್ಳೋದ್ರಲ್ಲಿ ನ್ಯಾಯ ಕೂಡ ಇದೆ ಅಂತ ಅನ್ಸುತ್ತೆ. ನಾನು ಕೊನೆಯದಾಗಿ ಹೇಳೋದೇನಪ್ಪ ಅಂದರೆ, ಬದುಕಲ್ಲಿ ಯಾವುದೇ ಪರಿಸ್ಥಿತಿ ಇರಲಿ, ಎಂಥದ್ದೇ ಸಿಚುವೇಶನ್ಸ್ ಬರಲಿ, ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಂಡು ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಇಲ್ಲಾಂದರೆ ನಿಮ್ಮ ಒಂದು ತಪ್ಪು ನಿರ್ಧಾರ ಇಡೀ ನಿಮ್ಮ ಜೀವನವನ್ನೇ ಹಾಳು ಮಾಡುತ್ತೆ. ಒಂದು ಸಲ ಜೀವನ ಹಾಳಾದರೆ ಸುಧಾರಿಸೋಕ್ಕೆ ತುಂಬ ಕಷ್ಟಪಡಬೇಕು. ಸೊ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಮತ್ತು ಮುಂದೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.